ಕಲಬುರಗಿಯ ಶರಣಬಸವೇಶ್ವರ ರಾಜೇಂದ್ರ ಒಂದು ನೆಲದಲ್ಲಿ ಹುಟ್ಟಿ ಇವತ್ತು ಇಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ KK ಫಿಲ್ಮ್ಸ್ ತೆಗೆದಿರ್ತಕ್ಕಂಥ ನಮ್ಮ ಸಿದ್ದು ಅವರಿಗೆ ವಿಶೇಷವಾಗಿ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇವತ್ತು ಒಳ್ಳೆಯ ನಟನಾಗಿ ನಟಿಸಿದ್ದಾರೆ. ಈ ನಿರ್ದೇಶಕರು ಕೂಡ ಮಲ್ಲಿಕಾರ್ಜುನಗಿ ಸಿನಿಮಾವನ್ನು ಎಲ್ಲರೂ ಕೂಡಿ ಒಳ್ಳೆಯ ರೀತಿಯಿಂದ ಹಾಕಿದ್ದಾರೆ. ವೇದಿಕೆಯಲ್ಲಿದ್ದಂಥ ಎಲ್ಲರೂ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಯಶಸ್ವಿಯಾಗಿ ಚಿತ್ರರಂಗ ಹೊರಗೆ ಬರಲಿ. ಯಾಕಂದರೆ ಇವತ್ತು ಮಾಧ್ಯಮದ ಲೋಕದಲ್ಲಿ ಮುಂದುವರೆದ ಲೋಕದಲ್ಲಿ ಇವತ್ತು ಮೊಬೈಲ್ಗಳು ಈ ಟಿವಿಗಳು ನಮ್ಮ ಕೈಯಲ್ಲಿ ಅಂಗೈಯಲ್ಲಿ ಇರೋದ ಕಾರಣ ಬಹಳಷ್ಟು ಜನ ಚಿತ್ರ ನೋಡೋದು ಕಡಿಮೆ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ದೊಡ್ಡ ಸಾಹಸದ ಕೈ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಸಿದ್ದು ದೊಡ್ಡ ಸಾಹಸಕ್ಕೆ ಕೈ ಹಾಕಿ ಬಂದಿದ್ದಾನೆ. ಭಗವಂತ ಅವನ ಸಾಹಸಕ್ಕೆ ಅವನ ಒಂದು ವಿಚಾರಕ್ಕೆ ಹೆಚ್ಚಿನ ಆಶೀರ್ವಾದ ಸಿಗಲಿ. ಮುಂದೆ ಒಬ್ಬ ನಮ್ಮ ಭಾಗದಲ್ಲಿ ಕರ್ನಾಟಕ ಭಾಗದಲ್ಲಿ ಕಲಬುರಗಿಯಿಂದ ಬಹಳಷ್ಟು ಮಂದಿ ಏನೇನೋ ಆಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಎಲ್ಲರೂ ಆಗಿ ಹೋಗಿದ್ದಾರೆ. ಆದರೆ ಹೀರೋ ಯಾರೋ ಆಗಿ ಹೊರಗೆ ಬಂದಿದ್ದಾರೆ. ನಮ್ಮ ಸಿದ್ದು ನಮ್ಮ ದುಡ್ಡಿನ ಅಪ್ಪವರ ಆಶೀರ್ವಾದದಿಂದ ಇವತ್ತು ನಮ್ಮ ಭಾಗದ ಹೈದರಾಬಾದ್ ಕರ್ನಾಟಕ ಭಾಗದ ಒಬ್ಬ ಹೀರೋ ಆಗಿ ಚಲನಚಿತ್ರದಲ್ಲಿ ಹೊರಹೊಮ್ಮಲಿ ಅಂತ ಹೇಳಿ ಶರಣಬಸವೇಶ್ವರ ಗಾಂಧಿಭವನ ದುಡ್ಡು ಮಂದಿರದಲ್ಲಿ ನಮಸ್ಕರಿಸಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲಿರಲಿ ಅಂತ ಹೇಳಿ ನಾನಂತೂ ನನ್ನ ಮಗನಿಗಿಂತೂ ಹೆಚ್ಚಿಗೆ ಬಂದರೆ ಅವನಿಗೆ ನಾನು ಪ್ರೀತಿ ಮಾಡ್ತೀನಿ. ಒಳ್ಳೆಯ ಮನುಷ್ಯನಾಗಿ ಯಾವತ್ತೂ ಕೂಡ ಅವನು ಇವತ್ತೆಲ್ಲ ಅವತ್ತು ಬೆಂಗಳೂರಿನಲ್ಲಿ ನಾನು 2 ತಾಸುವರೆಗೆ ಕೂತು ಪ್ರೆಸ್ ಮೀಟ್ ಮಾಡಿ ಅವನಿಗೆ ಮುನ್ನುಗ್ಗಿ ನಾವೆಲ್ಲ ನಿಮಗೆ ಇರ್ತಕ್ಕಂಥ ಮಾತನ್ನು ಹೇಳ್ತೀವಿ. ನಾನು ಅಂದರೆ ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ ಪ್ರೇಕ್ಷಕರು ಅಭಿಮಾನಿ ಬಂಧುಗಳು ಬಹಳಷ್ಟು ಜನ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿ ಆಗ್ಬೇಕಂತ ಹೇಳಿ ಹೇಳ್ಬೋದು. ಇವತ್ತು ನಮ್ಮ ಬಹಳಷ್ಟು ಜನ ನಾವು ಪಾಣೆಗಾಗ ಹೋಗಿದ್ದೇವೆ, ನಾಗೂರು ಬಂದಿದ್ದಾರೆ, ಎಲ್ಲ ತರವಾಗಿ ನಾನು ಬಂದಿದ್ದೀನಿ. ನಾನು ಬಹಳಷ್ಟು ಸಲ ನೋಡಿದ್ರೆ ಇನ್ನೂ ನಿಮ್ಮ ರ್ಯಾಲಿ ಬಂದಿಲ್ಲ ಅಂತಿದ್ರು. ಹೀಗಾಗಿ ಅನ್ನೋದು ತೊಂದರೆಯಾಗಿ ನಾನು ಇಲ್ಲಿಂದ ಅಫಜಲ್ಪುರ್ ಕಾರ್ಯಕ್ರಮದಲ್ಲಿ ಹೋಗ್ಬೇಕಾಗಿತ್ತು. ಹೆಮ್ಮೆ ತಮ್ಮವ್ರ ಮನೆಯಲ್ಲಿ ಜಟ್ಟಪ್ಪ ತಾಯಿ ಹೆಸರು ನಿಗಮ 2ನೇ ಪುತ್ರನಾಗಿ ಸಿದ್ದು ಎನ್ನರವರು ಚಲನಚಿತ್ರವನ್ನು ನಟಿಸಿದ್ದಾರೆ. ಅವರು ಅವರೊಬ್ಬರು ಹಠವಾದಿ, ತುಂಬಾ ವಿದ್ಯಾಭ್ಯಾಸದಲ್ಲಿ ಇವತ್ತು ಅವರು ಶಿಕ್ಷಣದಲ್ಲಿ ಕೂಡ ಒಂದು ಶಿಕ್ಷಣ ಕ್ರಾಂತಿಯನ್ನು ಮಾಡಬೇಕಂತೇಳಿ ಇವತ್ತೇನು ಅವರ ಸ್ವಗ್ರಾಮದಲ್ಲಿ ಮೆಣಸಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯನ್ನು ಮುಗಿಸಿ ಪ್ರೌಢಶಾಲೆ ಕೂಡ ಪಾರ್ಟಿಯಲ್ಲಿ ಮುಗಿಸಿ ಮುಂದೆ ಕಾಲೇಜಿಗೆ ಬರಬೇಕಾದ್ರೆ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕಿನಲ್ಲಿ ಗುಲ್ಬರ್ಗ ಸಿಟಿಯಲ್ಲಿ ಅವರು ಕಾಲೇಜನ್ನು ಮಾಡುವಾಗ ಕಾಲೇಜಿಗೆ ಸೆಕೆಂಡ್ ಇಯರ್ ಓದುವಾಗ ಸೆಕೆಂಡ್ ಇಯರ್ ಎಕ್ಸಾಮ್ದಲ್ಲಿ ಅವರ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದರು. ಅವರ ಜೀವನದಲ್ಲಿ ಕೂಡ ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ನಾವು ಏನಾದರೂ ಒಂದು ಆಗಬೇಕಂತೇಳಿ ಅವರು ಸಾಧನೆ ಮಾಡಿ ಹೊಂಟವರು ಅವರೊಬ್ಬರು ಹಠವಾದಿಯಾಗಿ ಇವತ್ತು ಎಲ್ಲರ ಮಾರ್ಗದರ್ಶನದೊಂದಿಗೆ ನಿಮ್ಮ ಮನೆಯ ಮಗನಾಗಿ, ರೈತರ ಮಗನಾಗಿ, ಬಡವರ ಮಗನಾಗಿ ಇಲ್ಲೇನು ಇದು ಕಲ್ಯಾಣ ಕರ್ನಾಟಕ ಅಂದ್ರೆ ಇದು ಶರಣರ ಬೀಡು, ಇದು ಸಂತರ ಬೀಡು. ಷಣ್ಮುಖ ಶಿವಯೋಗಿಗಳ ಕಟ್ಟಕಲ್ಲಿ ವಚನಕಾರರಾಗಿರುವಂತಹ ಷಣ್ಮುಖ ಶಿವಯೋಗಿಗಳು ಹುಟ್ಟಿದಂತ ನಾಡು, ವಿಶ್ವರಾತ್ರಿ ಹುಟ್ಟಿದಂತ ನಾಡು, ಜಲಾಶಯಗಳು ಹುಟ್ಟಿದಂತ ನಾಡು. ಅವರೊಂದಿಗೆ ಶರಣಬಸಪ್ಪ ಹುಟ್ಟಿ ಈ ಕಲಬುರಗಿಯಲ್ಲಿ ಬಂದ ನೆಲೆಸಿದಂತಹ ಈ ಒಂದು ನಾಡು ನಮ್ಮ ಶರಣರ ಸಂತರ ನಾಡು, ಕಾಜೆ ಬಂಗಾರವರ ಜನಿಸಿದಂತ ನಾಡು. ಇಂತಹ ಶರಣರ ಸಂತರ ನೆಲೆಸಿದಂತಹ ಈ ಜನಿಸಿದಂತಹ ನಾಡಿನಲ್ಲಿ ನಮ್ಮ ಸಿದ್ದು ಎನ್ನರವರ ಜನಿಸಿದಂತಹ ನಾಡು. ಇದು ಕೂಡ ಅಭಿಮಾನದಿಂದ ಹೇಳು ನಾನೊಬ್ಬ ಭಾರತೀಯನು, ಸ್ವಾಭಿಮಾನದಿಂದ ಹೇಳು ನಾನೊಬ್ಬ ಕನ್ನಡಿಗನೆಂದು, ಎದೆತಟ್ಟಿ ಹೇಳು ನಾನೊಬ್ಬ ಸಿದ್ದು ಎನ್ನರ ಅಭಿಮಾನಿ ಎಂದು. ಇವತ್ತು ಹಠವಾದಿ ಎಲ್ಲ ಹಠವಾದಿ ಮಾಡಬೇಕು, ಎಲ್ಲ ಹಠ ಇರಬೇಕಂತಂದ್ರೆ ಒಂದು ಓದೋದ್ರಲ್ಲಿರ್ಬೋದು, ಒಂದು ಚಲನಚಿತ್ರ ನಟ ಆಗಿರ್ಬೇಕು, ಒಂದು ರಾಜಕಾರಣಿಯಲ್ಲಿ MLA ಆಗಬೇಕು, ನಾನು ಜನರ ಸೇವೆ ಸಲ್ಲಿಸಬೇಕಂತ ಹೇಳಿ ಇವತ್ತು ಹಠವಾದಿಗಳಿದ್ದಾರೆ. ಆದರೆ ಈ ಭಾಗದಿಂದ ದೇವರಂತ ನಮ್ಮ ಜವರಿಗೆ ತಾಲೂಕಿನ ಮತಕ್ಷೇತ್ರದಿಂದ ಕಲಬುರಗಿ ಜಿಲ್ಲೆಯಿಂದ ಧರ್ಮಸಿಂಗ್ ಸಾಹೇಬರು ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ. ಅವ್ರಿಗಿಂತ ಪೂರ್ವದಲ್ಲಿ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಕಾಂಗ್ರೆಸ್ ಪಕ್ಷದ ಒಂದು ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇದ್ದಾರೆ. ಮತ್ತು ಇನ್ನೂ ಪ್ರಬಲ ನಾಯಕರು ಈ ಒಂದು ಭಾಗದಲ್ಲಿ ಕೊಲ್ಲೂರು ಮಲ್ಲಪ್ಪನವರು ಇರಿಸಿಕೊಂಡು ಇನ್ನೂ ಹಲವಾರು ನಾಯಕರಿಲ್ಲದ ಈ ಭಾಗದಿಂದ ಸ್ವತಂತ್ರ ಹೋರಾಟಗಾರರು ಅಂತ ಎಲ್ಲರೂ ಕೂಡ ಈ ಒಂದು ಭಾಗದಲ್ಲಿ ಹುಟ್ಟಿದ್ದಾರೆ, ಈ ಭಾಗದಲ್ಲಿ ಸಾಧನೆ ಮಾಡಿದ್ದಾರೆ. ರಾಜಕೀಯದಲ್ಲಿ ಬೆಳಿಬೇಕಂತಂದ್ರೆ ಸಾಧನೆ ಮಾಡಿದ್ದಾರೆ, ಶಿಕ್ಷಣದಲ್ಲಿ ಬೆಳಿಬೇಕಂತ ಸಾಧನೆ ಮಾಡಿದ್ದಾರೆ. ನಮ್ಮ
ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. ನಮ್ಮ ಕಡೆ ಒಂದು ಕಡೆಗೆ ನೋವಿದೆ. ನಮಗೆ ಎಲ್ಲ ರಾಜಕಾರಣಿಗಳು ಕೂಡ ಆಶೀರ್ವಾದ ಬೇಕು. ನಿಮ್ಮ ಅವರಿಗಿಂತ ಪೂರ್ವದಲ್ಲಿ ಅವರ ಈ ಚಲನಚಿತ್ರ ನೋಡ್ತಿರಲ್ಲ, ನಾವೆಲ್ಲ ರೈತರ ಮಕ್ಕಳು, ಬಡವರ ಮಕ್ಕಳು, ದೀನ ದಲಿತರ ಮಕ್ಕಳು, ನಾವೆಲ್ಲರೂ ಹಿಂದೂ ವರ್ಗದವರು ಇವತ್ತೆಲ್ಲರ ಅಭಿಮಾನಿಗಳು, ಚಲನಚಿತ್ರದ ಅಭಿಮಾನಿಗಳಿದ್ದೇವಲ್ಲ, ನಾವೆಲ್ಲರೂ ಈ ಒಂದು KK ಕೊಲೆಯಾದನೆ ಕೊಲೆಗಾರ ಚಿತ್ರ ಒಂದು ಸತತವಾಗಿ 3 ವರ್ಷ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಫಿಲಮ್ ಇಂಡಸ್ಟ್ರಿ ಅಂತ ಬಂದಾಗ ಬರೀ ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಭಾಗದವ್ರಿಗೆ ಮಾತ್ರ ಸ್ವಂತ ಆಗಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ತುಂಬ ಕಷ್ಟಪಟ್ಬಿಟ್ಟು ನಾನಾಗಲಿ ಆಮೇಲೆ ಸಿದ್ದು ಆಗಲಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಎಲ್ಲ ಡಿಸ್ಟಿಕ್ಕಿಂತ ನನಗೆ ಗುಲ್ಬರ್ಗ ಡಿಸ್ಟಿಕಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಜನ. ಈ ಗುಲ್ಬರ್ಗ ಜನತೆಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಚಿತ್ರದ ನಾಯಕ ನಟ ಸಿದ್ದು NR ಅಂತೇಳಿ ನಮ್ಮ ಜೊತೆಗಿದ್ದಾರೆ ನಮ್ಮ ನಿರ್ಮಾಪಕರು ಹಾಗೂ ನಮ್ಮ ಗುರುಗಳಾದಂಥ ಶ್ರವಣ ಸರ್ ಅವರು. ಮಾರ್ಚ್ 8ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಮೊದಲ ಬಾರಿಗೆ ನಾಯಕ ನಟರಿಗೆ ನಡೆಸಿದಂಥ ಸಿನಿಮಾ ಕೊಲೆಯಾದನೆ ಕೊಲೆಗಾರ ರಿಲೀಸ್ ಆಗಲಿರ್ತದೆ. ದಯವಿಟ್ಟು ಎಲ್ಲರೂ ಹೋಗಿ ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿರಿ, ನಮ್ಗೆ ಹೊಸಬರಿಗೆ ಒಂದು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಇಂಥ 10 ಸಿನಿಮಾ ಮಾಡೋ ಶಕ್ತಿ ನೀವೆಲ್ಲ ಕೊಡಬೇಕಂತ ನಾನು ಕೇಳ್ಕೊತೀನಿ. ಸರ್ ನಿಮ್ಮ ಹುಟ್ಟೂರು ಯಾವ ಸರ್? ನಮ್ಮದು ಮಿಣಿಸ್ಗಿ ಸರ್. ಮಿಣಿಸ್ಗಿ. ನಿಮ್ಗೆ ಯಾವ ಹೇಳಿದ್ರು ಸರ್ ಈ ಪಿಕ್ಚರ್ ಮಾಡಬೇಕು ಅನ್ನೋದು? ಅಂದ್ರೆ ಓದಿನ ಆಚೆಗೆ ಏನಾದರೂ ಮಾಡ್ಬೇಕಂತ ಹೊರಟ್ವಿ. ಸೊ ಹಾಗೆ ಆಫರ್ ಸಿಕ್ತ್ರಿ, ಹಾಗೆ ಸ್ಟ್ರಗಲ್ ಮಾಡ್ಕೊಂಡು ಸರ್ ಮಾಡಿ. ಎಲ್ಲೆಲ್ಲಿ ಮಾಡಿ ನೀವು ಶೂಟಿಂಗ್ ಮಾಡಿದ್ದೀರಾ? ಮೈಸೂರು, ಬೆಂಗಳೂರು, ಮಂಡ್ಯ ರೀ, ಆಮೇಲೆ ಗುಲ್ಬರ್ಗದಲ್ಲಿ ಮಾಡಿದ್ದು ಸರ್ ಸ್ಪೆಷಲ್. ಗುಲ್ಬರ್ಗದಲ್ಲಿ ಮಾಡಿ. ಹಾಂ. ನಿಮಗೆ ಪಿಕ್ಚರ್ ಹ್ಯಾಂಗೆ ಅನಿಸ್ತು? ನಿಮ್ಗೆ ಹ್ಯಾಂಗೆ ಅನಿಸ್ತಾ ಸರ್? ಸಿನಿಮಾ ನಾವು ಅನ್ಕೊಂತಿದ್ದು ಚೆನ್ನಾಗಿ ಬಂದಿದೆ ಸರ್. ಸಿನಿಮಾ ಏನೋ ಒಂದು ಸೌಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಸರ್. ರಿಲೀಸ್ ಯಾವಾಗ ಸರ್? ಅದು ನಾಳೆ ಬಿಟ್ಟು ನಾಡಿದ್ದು ಸರ್, ಮಾರ್ಚ್ 8ಕ್ಕೆ. ಯಾವ ಥಿಯೇಟರ್ದಲ್ಲಿ ಸರ್? ಗುಲ್ಬರ್ಗದಲ್ಲಿ ಸಂಗಮ್ ಥಿಯೇಟರ್ ಮಿರಾಜಲ್ಲಿ ಇದೆ ಸರ್. ಸಂಗಮ್ ಎಲ್ರಿಗೂ ಅನುಕೂಲ ಆಗುವಂಥ ಥಿಯೇಟರ್, ಎಲ್ಲರೂ ಹೋಗಿ ಮಾರ್ಕೆಟ್ನಾಗ ಇರೋಂಥ ನೋಡ್ಬೇಕಂತ ಕೇಳ್ಕೊತೀನಿ ಸರ್. अनन्या पदवी महाविद्यालय प्रिंसिपल है। आप सब लोग का, विद्यार्थी एंड लोगों का एंड सब लोग का मैं अपील चाहता हूँ। कोलेयादने कोलेगारा एक कन्नड़ा मूवी है, अच्छे का मूवी है। गरीब आदमी है, गरीब से कुटुंब से आए हैं। गरीब का पता है गरीब कैसे रहते हैं, कैसे नहीं। अमीर कब अमीर होता रहते, गरीब कब अमीर होना, वो तो बात का बहुत अनजान है। अभी इस वक्त में क्या है, हैदराबाद कर्नाटक बैकवर्ड क्लास बोलते हैं। हम बैकवर्ड क्लास है नहीं, हाई क्लास है बोल के ये मूवी से दिखाना चाहते हैं। आप सब लोग को अपील कर लेते, विद्यार्थी सभी लोग, उपन्यासक सभी लोग, गुलबर्गा शहर वाले एंड बीदर वाले एंड यादगिरी, रायचूर, सब ऑल कर्नाटका। सर, ये मूवी आप देख लिए, अच्छे से मूवी है, आप सपोर्ट कर दीजिए। सर ये फिल्म कहाँ शूटिंग करें आप सर? गुलबर्गा, यादगिर, मैसूर, बेंगलोर, सभी जगह में शूटिंग कर दिए सर। तो ये पिक्चर के लिए सपोर्ट को तो करें सर, आप ही करें, खुद मेहनत करें इसके लिए? मेरा मेहनत नहीं है, उनकी मेहनत ज़्यादा है एंड मल्लिकार्जुन सर मेहनत ज़्यादा है, मैं जस्ट सपोर्टिंग है। हाँ सर, ये पिक्चर बनाना ऐसा निकालना, तो ये कौन आप सुशन दिए, कौन आइडिया दिए सर? ये मल्लिकार्जुन रेतातन सर एंड इनका दोनों का स्क्रिप्ट है, दोनों सर। हाँ, आपका नाम? मेरा नाम शरणो बी पुजारी है, अनन्या पदवी महाविद्यालय कलबुर्गी।